ಇನ್ನು ಬೆಳಗಾವಿಯಲ್ಲಿ ಮತ್ತೊಂದು ಸಾವಿರಾರು ಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಕಂಪನಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಚುರುಕಾಗಿದೆ. ಸೀಸ್ ಆಗಿದ್ದಂತಹ ಕಚೇರಿಯನ್ನ ತೆರೆದು ತಿಳಕವಾಡಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಆದಿತ್ಯ ಕ್ಯಾಪಿಟಲ್ ಮಾಲೀಕ ಬಾಲರಾಜ್ ಮಾನೆಗೆ ಸದ್ಯ ಬಂಧನದ ಭೀತಿ ಕಾಡ್ತಾ ಇದೆ. ಯಾರ್ಯಾರು ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರಿಂದ ಹಣವನ್ನ ಹೂಡಿಕೆ ಮಾಡಿಸಿಕೊಳ್ತಾ ಜನರನ್ನ ಯಾಮಾರಿಸ್ತಾ ಇದ್ರೋ ಅಂತಹ ಕಂಪನಿಗಳ ವಿರುದ್ಧ ಸೆಬಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಆಟವಾಡ್ತಾ ಇದ್ದಂತಹ ಅಂತಹ ಕಂಪನಿಗಳ ವಿರುದ್ಧ ಸದ್ಯ ಬೆಳಗಾವಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಒಂದಾದ ಮೇಲೊಂದರಂತೆ ಆ ರೀತಿಯಾದಂತಹ ಕಂಪನಿಗಳ ಮೇಲೆ ದಾಳಿಯಾಗ್ತಾ ಇದೆ. ಈಗ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ದಾಳಿ ಮಾಡಲಾಗಿದೆ. ಬೆಳಗಾವಿಯ ಭಾಗ್ಯನಗರದಲ್ಲಿರುವಂತಹ ಆದಿತ್ಯ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ ಇದು. ತಿಳಕವಾಡಿ ಠಾಣೆಯಲ್ಲಿ 6 ಜನರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಕಂಪನಿ ಮೇಲೆ ಎಸಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಕಂಪನಿಯನ್ನ ಸೀಸ್ ಮಾಡಲಾಗಿತ್ತು. ನಿನ್ನೆಯಷ್ಟೇ ಎಸಿ ಶ್ರವಣ್ ಕುಮಾರ್ ಕಚೇರಿಯನ್ನ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ರು. ಈಗ ಸೀಸ್ ಆಗಿದ್ದಂತಹ ಕಚೇರಿಯನ್ನ ತೆರೆದಿದ್ದಾರೆ ತಿಳಕವಾಡಿ ಪೊಲೀಸರು. ತನಿಖಾಧಿಕಾರಿ ಎಸಿಪಿ ಶೇಖರಪ್ಪ ನೇತೃತ್ವದ ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ದಾಖಲೆ, ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲಿನ ಮಾಹಿತಿ ಶೋಧ ನಡೆಸ್ತಾ ಇದೆ. ಸಂಜೆಯವರೆಗೂ ಪಂಚನಾಮೆ ನಡೆಸಿ ದಾಖಲೆಯನ್ನ ಜಪ್ತಿ ಮಾಡಲಿದ್ದಾರೆ. ಕಂಪ್ಯೂಟರ್, ಲ್ಯಾಪ್ಟಾಪ್, ಪೆನ್ ಡ್ರೈವ್ ಎಲ್ಲವನ್ನ ಕೂಡ ತಮ್ಮ ಸುಪರ್ದಿಗೆ ತೆರೆದುಕೊಳ್ಳಲಿದ್ದಾರೆ. ಸೋಕೋ ಟೀಮ್ ಸಮೇತ ಕಚೇರಿಯಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ.